ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಹಾಗೆ ತುಂಬ ದಿನದಿಂದ ವೀಡಿಯೋಸ್ ಬರ್ತಾಯಿಲ್ಲ. ಯಾಕಂದರೆ ನಾನು ತುಂಬ ಬ್ಯುಸಿ ಇದ್ದೀನಿ ಈಗ. ಅದಕ್ಕೆ ವೀಡಿಯೋಸ್ ಮಾಡೋಕ್ಕಾಗ್ತಾ ಇಲ್ಲ. ಯಾಕಂದರೆ ಈಗ ಮದುವೆ ಸೀಸನ್ ಬೇರೆ, ಹಾಗೆ ನಮ್ಮೂರಲ್ಲಿ ಊರಹಬ್ಬ ಕೂಡ ಇದೆ. ಅದರಿಂದ ನಾನು ತುಂಬ ಬ್ಯುಸಿ ಇದ್ದೀನಿ. ತುಂಬ ಬ್ಲೌಸಸ್ ಬಂದಿದೆ, ಅದನ್ನೆಲ್ಲ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಡಬೇಕಲ್ಲ. ಅದರಿಂದ ನನಗೆ ಟೈಮ್ ಸಾಕಾಗ್ತಾ ಇಲ್ಲ. ವಿಡಿಯೋ ಮಾಡ್ಬೋದು, ಆದರೆ ಅದನ್ನು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ತುಂಬಾ ಟೈಮ್ ಬೇಕು. ವೀಡಿಯೋಸ್ ಮಾಡ್ತೀನಿ, ಅದನ್ನು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಅಂದರೆ ಟೈಮ್ ಸಾಕಾಗ್ತಾ ಇಲ್ಲ, ಅದರಿಂದ ಲೇಟ್ ಆಗ್ತಾಯಿದೆ. ತುಂಬ ವೀಡಿಯೋಸ್ ಮಾಡಿದ್ದೆ, ಆದರೆ ಅದನ್ನು ಇವತ್ತು ವೀಡಿಯೋ ಮಾಡಿದೆ, ಇನ್ಯಾವಾಗೋ ಅಪ್ಲೋಡ್ ಮಾಡ್ತೀನಿ. ಅದರಿಂದ ತುಂಬ ವೀಡಿಯೋಸ್ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಈಗ ಪ್ರೆಸೆಂಟ್ ಏನಿದೆ ಅದನ್ನು ಹಾಕೋಣ ಅಂತೇಳಿ ಆಗಿಂದಾಗೆ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಈಗ ಈ ವಿಡಿಯೋನೂ ಅಷ್ಟೇ, ಈಗ ಎಡಿಟಿಂಗ್ ಮಾಡಿ ವಾಯ್ಸ್ ಎಲ್ಲ ಕೊಡ್ತಾ ಇದ್ದೀನಿ. ಆದರೆ ಈ ವಿಡಿಯೋ ಯಾವತ್ತು ಅಪ್ಲೋಡ್ ಮಾಡ್ತೀನೋ ಗೊತ್ತಿಲ್ಲ, ನೋಡೋಣ. ಫ್ರೆಂಡ್ಸ್ ನೋಡಿ, ನಾನು ಬೆಳಗ್ಗೆ 7:30ಗೆಲ್ಲ ಬಂದಿದ್ದೀನಿ. ಯಾಕಂದರೆ ಈಗ ತುಂಬ ಬ್ಯುಸಿ ಇದೆಯಲ್ಲ, ಅದಕ್ಕೆ ನಾನು 7:30ಗೆಲ್ಲ ಬರ್ತಾಯಿದ್ದೀನಿ. ಈಗ ಸ್ಟಿಚಿಂಗ್ ಮಾಡೋದು ಬಿಟ್ಟರೆ ಮನೆಯಲ್ಲಿ ಬೇರೆ ಕೆಲಸ ಎಲ್ಲ ಮಾಡೋದಕ್ಕೆ ಆಗ್ತಾಯಿಲ್ಲ. ಅಷ್ಟೊಂದು ಬ್ಯುಸಿ ಆಗಿಬಿಟ್ಟಿದ್ದೀನಿ. ಯಾಕಂದರೆ ಮನೆಯಲ್ಲಿ ನನ್ನ ಮಗಳು ಮಾಡ್ಕೊತಾಳೆ ಅಂದ್ಬಿಟ್ಟು ಬೆಳಗ್ಗೆ ಈಗ ನಾನು ಟಿಫನ್ ಎಲ್ಲ ಮಾಡಿಬಿಟ್ಟು ರಂಗೋಲಿ ಹಾಕಿ ಬಂದಿದ್ದೀನಿ. ಅಷ್ಟೇ ನಾನು ಇವತ್ತು ಮಾಡಿರೋದು ಕೆಲಸ. ಇವತ್ತೇ ಅಲ್ಲ, ಈಗ ಒಂದು 15 ಡೇಸಿಂದ ಇದೇ ಥರ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್ ನೋಡಿ, ಇದೆಲ್ಲ ಮುನ್ರತ್ನ ಸ್ಟಿಚ್ ಮಾಡಿರೋದು ಬ್ಲೌಸಸ್ಸು. ಈ ಥರ ಪ್ಯಾಚ್ ವರ್ಕ್ ಡಿಸೈನ್ ಕೊಟ್ಟಿದ್ದಾಳೆ, ತುಂಬಾ ಚೆನ್ನಾಗಿದೆ ಅಲ್ವಾ? ನೋಡಿ, ಡೋರಿ ಕೂಡ ಅಷ್ಟೇ, ನಾನು ಯಾವ ರೀತಿ ಮಾಡ್ತೀನೋ ಅವಳು ಕೂಡ ಅದೇ ರೀತಿ ಮಾಡ್ಕೊಬರ್ತಾಳೆ. ನೋಡಿ, ಇದು ಪೋಟ್ಲಿ ಬಟನ್ನು ಈ ಥರ ಸ್ಟಿಚ್ ಮಾಡಿದ್ದಾಳೆ. ಫ್ರೆಂಡ್ಸ್, ನಿಮಗೆ ಮುನ್ರತ್ನ ಹೊಲ್ದಿರೋ ಬ್ಲೌಸಲ್ಲಿ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಹಾಗೆ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ, ಈ ಥರ ಸಿಂಪಲ್ ಡಿಸೈನ್ಸು ತುಂಬಾ ಬರ್ತಾ ಇರುತ್ತೆ. ಫ್ರೆಂಡ್ಸ್, ನಾವಿರುವಂಥ ಏರಿಯಾದಲ್ಲಿ ತುಂಬ ಸಿಂಪಲ್ ಡಿಸೈನ್ಸೇ ಜಾಸ್ತಿ ಹಾಕ್ಸ್ಕೊತಾರೆ. ಸ್ವಲ್ಪ ಗ್ರ್ಯಾಂಡಾಗಿರೋ ಡಿಸೈನ್ಸು ತುಂಬ ಕಡಿಮೆ. ಮದುವೆ ಸೀಸನಲ್ಲಿ ಅಷ್ಟೇ ಜಾಸ್ತಿ ಹಾಕ್ಸ್ಕೊತಾರೆ. ನೋಡಿ, ಈ ಥರ ತುಂಬ ಸಿಂಪಲ್ ಡಿಸೈನ್ಸು ಜಾಸ್ತಿ ಹಾಕ್ಸ್ಕೊತಾರೆ. ಇದು ಬಂದು ಬೋಟ್ ನೆಕ್. ಇದು ನೋಡಿ, ಈ ಥರ ಇದೆ. ಸೇಮ್ ಇದೇ ಥರನೇ ಇನ್ನೊಂದು ಬ್ಲೌಸನ್ನು ಹಾಕ್ತಾಯಿದ್ದೀನಿ. ಇದು ಬಂದು ಮೊನ್ನೆ ಶಾರ್ಟ್ಸಲ್ಲಿ ಕೂಡ ಹಾಕಿದ್ದೆ, ನೀವು ನೋಡಿರ್ತೀರ. ಈ ಡಿಸೈನ್ ಬಂದು ಅಕ್ಕ ತಂಗಿರು ಹಾಕ್ಸ್ಕೊಂಡಿದ್ದಾರೆ, ಒಂದೇ ಥರ ಹಾಕ್ಸ್ಕೊಂಡಿದ್ದಾರೆ. ಡಿಸೈನ್ ಬಂದು ಅವರೇ ಸೆಲೆಕ್ಟ್ ಮಾಡ್ಕೊಂಡಿರೋದು. సారీ అని చెప్పు. అన్న ఏడుస్తున్నాడా? ఏం దే చూడడా, ఏడుస్తున్నాడు. అయ్యో అన్న, ఏం సాయి? సారీ సారీ చెప్పు. ఫోన్ ఇస్తాను, సారీ చెప్పు అన్నకి. ఏడుస్తాను ಸರಿ. ಫ್ರೆಂಡ್ಸ್, ಈ ಮಗು ಬಂದು ನಮ್ಮ ಭಾವನ ಮೊಮ್ಮಗಳು. ಪ್ರತಿದಿನ ನಮ್ಮ ಮನೆಗೆ ಕರ್ಕೊಬರ್ತಾ ಇರ್ತಾರೆ ಮಕ್ಕಳು. ಈಗ ಒಂದಷ್ಟು ಲೈನಿಂಗ್ಸ್ ಇದೆ, ಇದನ್ನು ನೀರಲ್ಲಿ ನೆನೆಸ್ಬಿಟ್ಟು ಒಣಗಿಸ್ಬಿಟ್ಟು ನಾನು ಐರನ್ ಮಾಡ್ಕೊತೀನಿ. ನಾನು ಪ್ರತಿದಿನ ಇದೇ ಥರನೇ ಮಾಡೋದು, ಯಾಕಂದರೆ ಒಂದೊಂದು ಸರಿ ಸಿಂಕ್ ಆಗುತ್ತೆ. ಅದರಿಂದ ನಾನು ಈ ಥರ ಮಾಡ್ತೀನಿ. ಯಾವಾಗಲೂ ಅಷ್ಟೇ, ಲೈನಿಂಗ್ನ ನೀರಲ್ಲಿ ನೆನೆಸ್ಬಿಟ್ಟು ಹಾಕಲೇಬೇಕು, ಯಾಕಂದರೆ ಸಿಂಕ್ ಆಗಿಬಿಡುತ್ತೆ. ಅದರಿಂದ ಫಸ್ಟೇ ನಾವು ನೀರಲ್ಲಿ ನೆನೆಸ್ಬಿಟ್ಟು ಒಂದು 5 ನಿಮಿಷ ನೆನೆಸಿದ್ರೆ ಸಾಕು. ಆಮೇಲೆ ಒಣಗಿಸ್ಬಿಟ್ಟು ಈ ಥರ ಐರನ್ ಮಾಡಿಕೊಂಡ್ರೆ ಕಟ್ಟಿಂಗ್ ಮಾಡೋದಕ್ಕೂ ತುಂಬ ಈಸಿಯಾಗಿರುತ್ತೆ. ನಾನು ಈ ಥರ ಲೈನಿಂಗ್ಸ್ ಎಲ್ಲ ಒಂದೇ ಸರಿ ಐರನ್ ಮಾಡ್ಕೊತೀನಿ. ಆವತ್ತಿಂದ ಆವತ್ತು ಎಷ್ಟು ಸ್ಟಿಚ್ ಮಾಡಬೇಕು ಅಂತ ರಾತ್ರಿನೇ ತೊಗೊಂಡೋಗಿ ನೀರಲ್ಲಿ ಹಾಕ್ಬಿಟ್ಟು ನೆನೆಸ್ಬಿಡ್ತೀನಿ. ಮತ್ತು ಬೆಳಗ್ಗೆ ಐರನ್ ಮಾಡಿ ಎಲ್ಲ ಇಟ್ಕೊತೀನಿ. ಈ ಥರ ಐರನ್ ಮಾಡೋದು ಏನೇ ಇದ್ದರೂ ಒಂದು ಸರಿ ಐರನ್ ಮಾಡಿ ಇಟ್ಕೊಬಿಡ್ತೀನಿ. ಈಗ ಈ ಬ್ಲೌಸಸ್ ಎಲ್ಲನೂ ಕಸ್ಟಮರ್ ಈಗ ತೊಗೊಂಡು ಹೋಗ್ತಾರೆ, ಅದರಿಂದ ಇದನ್ನೆಲ್ಲ ಐರನ್ ಮಾಡಿ ಇಟ್ಕೊಳ್ಳೋಣ ಅಂತೇಳಿ ಐರನ್ ಮಾಡ್ಕೊತಾ ಇದ್ದೀನಿ. ಐರನ್ ಮಾಡೋದಕ್ಕೆ ತುಂಬಾ ಭಯ ಆಗುತ್ತೆ, ಆದರೂ ಕೂಡ ನೋಡಿ ನಾನು ತುಂಬ ನಿಧಾನಕ್ಕೆ ಮಾಡ್ತಾಯಿದ್ದೀನಿ.
ಟೆಂಪ್ರೇಚರ್ ತುಂಬಾ ಕಡಿಮೆ ಇಟ್ಕೊಂಡಿದ್ದೀನಿ. ಒಂದೊಂದು ಬಟ್ಟೆ ಸ್ವಲ್ಪ ಇದಾಗಿಬಿಡುತ್ತೆ. ಅದರಿಂದ ನಾನು ಎಲ್ಲ ಬಟ್ಟೆ ನೋಡಿ ಆಮೇಲೆ ಅದಕ್ಕೆ ಐರನ್ ಮಾಡಬೇಕಾ ಬೇಡ ಅಂತ ನೋಡಿ ನಾನು ಮಾಡ್ತೀನಿ. ಇಲ್ಲ ಅಂದರೆ ತುಂಬಾ ಭಯ ಆಗುತ್ತೆ ಐರನ್ ಮಾಡಬೇಕಾದ್ರೆ. ಕಾಟನ್ ಬಟ್ಟೆ ಈ ಥರದಕ್ಕೆಲ್ಲ ಐರನ್ ಆರಾಮಾಗಿ ಮಾಡ್ಬೋದು. ಈಗ ಮೈಸೂರು ಸಿಲ್ಕ್ ಸೀರೆ ಎಲ್ಲ ಬರುತ್ತಲ್ಲ, ಆ ಥರದ್ದೆಲ್ಲ ಮಾಡೋವಾಗ ತುಂಬಾ ಹುಷಾರಾಗಿರಬೇಕು. ನಾನು ಮೈಸೂರು ಸಿಲ್ಕ್ಸ್ ಮಾಡೋವಾಗ ಸ್ವಲ್ಪನೇ ಟೆಂಪ್ರೇಚರ್ ಇಟ್ಕೊಂಡು ಅದನ್ನು ಆಫ್ ಮಾಡಿಬಿಟ್ಟು ಈ ಥರ ಮಾಡ್ತೀನಿ. ಇಲ್ಲ ಅಂದರೆ ಅದು ಸುಟ್ಟೋಗ್ಬಿಡುತ್ತೆ. ಈ ಥರ ಕ್ಲಾತ್ಗೆಲ್ಲ ಏನೂ ಆಗಲ್ಲ. ಮೈಸೂರು ಸಿಲ್ಕ್ ಮಾತ್ರ ತುಂಬ ಹುಷಾರಾಗಿ ಮಾಡಬೇಕಾಗುತ್ತೆ. ನೋಡಿ, ಈಗ ಬ್ಲೌಸಸ್ ಕೂಡ ಆಯಿತು. ಇವತ್ತು ಎಷ್ಟು ಬ್ಲೌಸಸ್ ಕೊಡೋದಿರುತ್ತೋ ಅಷ್ಟು ಬ್ಲೌಸಸ್ನ ನಾನು ಐರನ್ ಮಾಡಿ ಇಟ್ಬಿಡ್ತೀನಿ. ಕಸ್ಟಮರ್ ಬಂದಾಗ ಕೊಡೋದಕ್ಕೆ ಸರಿ ಹೋಗುತ್ತಲ್ಲ, ಅದಕ್ಕೆ ಅವರು ಬಂದಾಗ ನಾವು ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಫಸ್ಟೇ ಮಾಡಿಟ್ಬಿಟ್ರೆ ಅವ್ರು ಬಂದಿದ ತಕ್ಷಣ ಕೊಡ್ಬೋದಲ್ಲ, ಅದಕ್ಕೆ ಎಲ್ಲ ರೆಡಿ ಮಾಡಿಟ್ಬಿಡ್ತೀನಿ ಆವತ್ತಿಂದ ಆವತ್ತೇ. ನೋಡಿ, ಇದೆಲ್ಲ ಸ್ಯಾರೀಸು ಆನ್ಲೈನಲ್ಲಿ ಬುಕ್ ಮಾಡಿರೋ ಅಂಥದ್ದು ನೆಟ್ಟೆಡ್ ಸ್ಯಾರೀಸ್ ಇದು. ಇದರಲ್ಲಿ ಫ್ರಾಕ್ ಸ್ಟಿಚ್ ಮಾಡಬೇಕು. ಅದರಿಂದ ಕಸ್ಟಮರ್ ಇವತ್ತು ಕೊಟ್ಟು ಹೋಗಿದ್ದಾರೆ. ಇದನ್ನು ನಾನು ಸ್ಟಿಚ್ ಮಾಡೋದಕ್ಕೆ 1 ವೀಕ್ ಟೈಮ್ ತಗೊಂಡಿದ್ದೀನಿ. ಈಗ ಸ್ವಲ್ಪ ತುಂಬಾ ಬ್ಯುಸಿ ಇದ್ದೀನಲ್ವ, ಅದಕ್ಕೋಸ್ಕರ ಫ್ರಾಕ್ಸ್ ಕೂಡ ತೊಗೊಂಡ್ಬಿಟ್ಟಿದ್ದೀನಿ. ಏನು ಮಾಡೋಕ್ಕಾಗಲ್ಲ, ತಗೊಂಡ್ಮೇಲೆ ಹೊಲ್ದು ಕೊಡಲೇಬೇಕು. ನೋಡಿ, ಇಷ್ಟು ಸ್ಯಾರೀಸ್ ಇದೆ. ಟೋಟಲು 8 ಫ್ರಾಕೇನೋ ಬರುತ್ತೆ. 8 ಫ್ರಾಕ್ನ ಸ್ಟಿಚ್ ಮಾಡಬೇಕು ನಾನು. ಫ್ರಾಕೆಲ್ಲ ಸ್ಟಿಚ್ ಮಾಡಾದಮೇಲೆ ತೋರಿಸ್ತೀನಿ. ನೋಡಿ, ನಮ್ಮ ಪಾಪುಗೆ ಎಷ್ಟು ಖುಷಿ ಆಗುತ್ತೆ ಅಂತ. ಟಿ ವಿಯಲ್ಲಿ ಬೊಂಬೆಗಳು ಹಾಕಿದ್ರೆ ಅವಳಿಗೆ ಎಷ್ಟು ಖುಷಿ ಆಗುತ್ತೆ ನೋಡಿ. ಆಫ್ ಮಾಡಿದ್ರೆ ಕೋಪ ಮಾಡ್ಕೊಬಿಡ್ತಾಳೆ. ಈ ಥರ ಆನ್ ಮಾಡಿದ್ರೆ ನೋಡಿ ಎಷ್ಟು ಖುಷಿಪಟ್ಟು ನೋಡ್ತಾ ಇದ್ದಾಳೆ. ಇದು ಬೊಂಬೆಗಳಿಗೆ ಕೊಟ್ಬಿಟ್ರೆ ಅವಳು ಎಷ್ಟು ಚೆನ್ನಾಗಿ ನೋಡಿಕೊಂಡು ಕುತ್ಕೊಬಿಡ್ತಾಳೋ. ಈ ರಂಗೋಲಿ ಬಂದು ಪೂಜಾ ಹಾಕಿರೋದು. ತುಂಬಾ ಚೆನ್ನಾಗಿದೆಯಲ್ವಾ. ವಾವ್, ಡಿಸೈನ್ ಸೂಪರ್ ಆಗಿದೆ. ಕಲರ್ ಕಾಂಬಿನೇಷನ್ ಚೆನ್ನಾಗಿ ಮ್ಯಾಚ್ ಆಗ್ತದೆ. ಕಮ್ಮಿ ಮಾಡಿಲ್ಲ. ಸೊ ದೇವಸ್ಥಾನಗೆ ಹೋಗ್ತಾ ಇದ್ದೀವಿ. ಇವತ್ತು ಶನಿವಾರ ಆಗಿರೋದ್ರಿಂದ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಹನುಮಾನ್ ದೇವಸ್ಥಾನಕ್ಕೆ. ಹಾಗೆ ಎಳ್ಬತ್ತಿ ಹಚ್ಚೋದಿದೆ ಅದಕ್ಕೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗ್. ಈ ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.